ಜ್ಯೋತಿಷಿ ಮೊರೆ ಹೋಗಿರುವ ಪ್ರಜ್ವಲ್ ರೇವಣ್ಣ ಈ ತಿಂಗಳು ಭಾರತಕ್ಕೆ ಬರೋದು ಅನುಮಾನ ಅಂತ ಹೇಳಲಾಗ್ತಾ ಇದೆ. ಪ್ರಜ್ವಲ್ ರೇವಣ್ಣ ಇನ್ನೂ ಕೂಡ ಪತ್ತೆ ಇಲ್ಲ, ಭಾರತಕ್ಕೆ ಆಗಮಿಸಿಲ್ಲ. ಆದ್ರೆ ಈ ತಿಂಗಳು ಬರೋದು ಅನುಮಾನ ಅಂತ ಹೇಳಲಾಗ್ತದೆ. ಈ ತಿಂಗಳು ಬಂದ್ರೆ ಗುರುಬಲ ಇಲ್ಲ ಅಂತ ಜ್ಯೋತಿಷಿಗಳು ಹೇಳಿದ್ದಾರಂತೆ. ಹಾಗಾಗಿ ಈ ತಿಂಗಳು ಪ್ರಜ್ವಲ್ ರೇವಣ್ಣ ಭಾರತಕ್ಕೆ ಬರೋದು ಅನುಮಾನ. ಅತಿಯಾಗಿ ಜ್ಯೋತಿಷ್ಯ ಶಾಸ್ತ್ರ ಇದನ್ನೆಲ್ಲ ನಂಬ್ತಾರೆ ಅವ್ರ ಕುಟುಂಬದವರು. ಹೀಗಾಗಿ ಜ್ಯೋತಿಷಿಯ ಸೂಚನೆ ಮೇರೆಗೆ ಮುಂದಿನ ತಿಂಗಳು ಬರಬೇಕು ಅಂತ ಪ್ಲಾನ್ ಮಾಡಿಕೊಂಡಿದ್ದಾರೆ. ಚುನಾವಣೆ ಮುಗಿದ ಮರುದಿನ ಬರುವಂತಹ ಸಾಧ್ಯತೆ ಇದೆ. ಜೂನ್ 1 ಅಥವಾ 4 ಬಳಿಕ ರಾಜ್ಯಕ್ಕೆ ಆಗಮಿಸಬಹುದು. ಜೂನ್ 1ಕ್ಕೆ 7ನೇ ಹಂತದ ಮತದಾನ ಇದೆ. ಚುನಾವಣೆ ಬಳಿಕವೇ ರಾಜ್ಯಕ್ಕೆ ಬರುವಂತಹ ಸಾಧ್ಯತೆ ಇದೆ. ಟಿವಿ ನೈನ್ಗೆ ಉನ್ನತ ಮೂಲಗಳು ಈ ಬಗ್ಗೆ ಮಾಹಿತಿಯನ್ನ ಕೊಟ್ಟಿವೆ. ಚುನಾವಣೆ ಬಳಿಕವೇ ರಾಜ್ಯಕ್ಕೆ ಬರುವಂತಹ ಸಾಧ್ಯತೆ ಇದೆ. ಪ್ರಜ್ವಲ್ ರೇವಣ್ಣ ಯಾವಾಗ ಭಾರತಕ್ಕೆ ಬರಬಹುದು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯ ಜ್ಯೋತಿಷಿ ಮೊರೆ ಹೋಗಿದ್ದಾರೆ ಅಂತ ಹೇಳಲಾಗಿದ್ದು, ಈ ತಿಂಗಳು ಭಾರತಕ್ಕೆ ಬರೋದು ಅನುಮಾನ. ಯಾವಾಗ ಗುರುಬಲ ಬರುತ್ತೋ ಅವಾಗ ಈ ಸಂಕಷ್ಟಗಳ ಪರಿಹಾರ ಆಗಬಹುದು ಅನ್ನುವಂತಹ ಯೋಚನೆ ಇರಬಹುದು, ಜ್ಯೋತಿಷಿಗಳ ಸಲಹೆ ಇರಬಹುದು. ಹೀಗಾಗಿ ಮುಂದಿನ ತಿಂಗಳೇ ಬರೋ ಸಾಧ್ಯತೆ. ಮುಂದಿನ ತಿಂಗಳು ಅಂದ್ರೆ ಇನ್ನೊಂದು ವಾರ, ಜೂನ್ 1 ಅಥವಾ 4 ಬಳಿಕ ರಾಜ್ಯಕ್ಕೆ ಆಗಮಿಸುವುದು. ಇನ್ನೊಂದು 10-12 ದಿನಗಳ ನಂತರ ರಾಜ್ಯಕ್ಕೆ ಆಗಮಿಸುವುದು. ರಾಮಚಂದ್ರನ್ ಹಸು ಸಾಕಣೆ ಮಾಡಿ ಕೇವಲ 10 ಹಸುಗಳಿಂದ 18 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಜೂನ್ 1ಕ್ಕೆ 7ನೇ ಹಂತದ ಮತದಾನ ಇದೆ. ಅದಾದ ಬಳಿಕವೇ ರಾಜ್ಯಕ್ಕೆ ಬರುವ ಸಾಧ್ಯತೆ ಇದೆ. ಬಹುತೇಕ ಚುನಾವಣೆಯ ಮರುದಿನ ಬರುವಂತಹ ಸಾಧ್ಯತೆ ಇದೆ ಅನ್ನೋದು ಈಗ ಸದ್ಯಕ್ಕಿರುವಂತಹ ಲೆಕ್ಕಾಚಾರ. ಟಿವಿ ನೈನ್ಗೆ ಉನ್ನತ ಮೂಲಗಳು ಈ ಬಗ್ಗೆ ಮಾಹಿತಿಯನ್ನ ಕೊಟ್ಟಿವೆ. ಇನ್ನು ಪಾಸ್ಪೋರ್ಟ್ ರದ್ದಾದ್ರೆ ಪ್ರಜ್ವಲ್ ಬಂದೇ ಬರ್ತಾರೆ ಅಂತ ಬೆಂಗಳೂರಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ಪ್ರಧಾನಿ ಮೋದಿಗೆ ಸಿಎಂ 2 ಬಾರಿ ಪತ್ರ ಬರೆದಿದ್ದಾರೆ. ಪ್ರಧಾನಿ ಮೋದಿಯಿಂದ ಏನೂ ಉತ್ತರ ಬಂದೇ ಇಲ್ಲ ಅಂತ ಬೆಂಗಳೂರಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ಹೌದು, ಈಗ ಅವರಿಗೆ ಪಾಸ್ಪೋರ್ಟನ್ನು ಅವರು ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟನ್ನು ತೆಗೆದರೆ ಅವರು ಅನಿವಾರ್ಯವಾಗಿ ಬರಲೇಬೇಕಾಗ್ತದೆ. ಅವರಿಗೆ ಇಮ್ಯುನಿಟಿ ಇರೋದಿಲ್ಲ. ಅವರು ಆ ದೇಶದಿಂದ ಅವ್ರನ್ನ ಇಟ್ಕೊಳ್ಳೋಕ್ಕೂ ಆಗೋದಿಲ್ಲ ಆ ದೇಶದಲ್ಲಿ. ಅದರಿಂದ ಅವ್ರು ಬರಲೇಬೇಕಾಗುತ್ತೆ, ಬರ್ತಾರೆ. ಹೌದು, ಈಗ ಅವರಿಗೆ ಪಾಸ್ಪೋರ್ಟನ್ನು ಅವರು ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟನ್ನು ತೆಗೆದರೆ ಅವರು ಅನಿವಾರ್ಯವಾಗಿ ಬರಲೇಬೇಕಾಗ್ತದೆ. ಅವರಿಗೆ ಇಮ್ಯುನಿಟಿ ಇರೋದಿಲ್ಲ. ಅವರು ಆ ದೇಶದಿಂದ ಅವ್ರನ್ನ ಇಟ್ಕೊಳ್ಳೋಕ್ಕೂ ಆಗೋದಿಲ್ಲ ಆ ದೇಶದಲ್ಲಿ. ಅದರಿಂದ ಅವ್ರು ಬರಲೇಬೇಕಾಗುತ್ತೆ, ಬರ್ತಾರೆ. ಹೌದು, ಈಗ ಅವರಿಗೆ ಪಾಸ್ಪೋರ್ಟನ್ನು ಅವರು ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟನ್ನು ತೆಗೆದರೆ ಅವರು ಅನಿವಾರ್ಯವಾಗಿ ಬರಲೇಬೇಕಾಗ್ತದೆ. ಅವರಿಗೆ ಇಮ್ಯುನಿಟಿ ಇರೋದಿಲ್ಲ. ಅವರು ಆ ದೇಶದಿಂದ ಅವ್ರನ್ನ ಇಟ್ಕೊಳ್ಳೋಕ್ಕೂ ಆಗೋದಿಲ್ಲ ಆ ದೇಶದಲ್ಲಿ. ಅದರಿಂದ ಅವ್ರು ಬರಲೇಬೇಕಾಗುತ್ತೆ, ಬರ್ತಾರೆ. ಹೌದು, ಈಗ ಅವರಿಗೆ ಪಾಸ್ಪೋರ್ಟನ್ನು ಅವರು ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟನ್ನು ತೆಗೆದರೆ ಅವರು ಅನಿವಾರ್ಯವಾಗಿ ಬರಲೇಬೇಕಾಗ್ತದೆ. ಅವರಿಗೆ ಇಮ್ಯುನಿಟಿ ಇರೋದಿಲ್ಲ. ಅವರು ಆ ದೇಶದಿಂದ ಅವ್ರನ್ನ ಇಟ್ಕೊಳ್ಳೋಕ್ಕೂ ಆಗೋದಿಲ್ಲ ಆ ದೇಶದಲ್ಲಿ. ಅದರಿಂದ ಅವ್ರು ಬರಲೇಬೇಕಾಗುತ್ತೆ, ಬರ್ತಾರೆ. ಹೌದು, ಈಗ